ನಟ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸ್ಮಾರಕ ಕುರಿತಂತೆ ಅವರ ಕುಟುಂಬದ ಸದಸ್ಯರು ತೆಗೆದುಕೊಳ್ಳುವ ನಿರ್ಧಾರವೇ ಅಂತಿಮ, ಎಲ್ಲವೂ ಅವರ ಮೇಲೆ ಅವಲಂಬಿತ ಆಗಿದೆ ಅಂತ ಹೇಳಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಹೇಳಿದ್ದಾರೆ. ವಿಷ್ಣು ಸರ್ ಮೇಲೆ ಎಲ್ಲರಿಗೂ ಅಭಿಮಾನ ಇದೆ, ಒಂದು ಜಾಗದಿಂದ ಪ್ರೀತಿ ಹುಟ್ಟೋಲ್ಲ. ಒಂದು ಜಾಗದಿಂದ ಅಂತ ಯಾಕೆ ಹೇಳ್ತಿದ್ದಾರೆ ಅಂದರೆ, ಈಗ ವಿಷ್ಣುವರ್ಧನ್ ಅವರ ಸ್ಮಾರಕ ಮೈಸೂರು ವಿಷ್ಣುವರ್ಧನ್ ಅಂದ್ರೆ ಒಂದು ಪ್ಲೇಸಿಗೆ ಸೀಮಿತ ಆದ, ಕರ್ನಾಟಕದಲ್ಲಿ ಸಾಹಸ ಸಿಂಹ ಅಂತ ಹೆಸರು ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಶಿವರಾಜ್ ಕುಮಾರ್ ಮಾತನಾಡಿದ್ದಾರೆ. ವಿಷ್ಣುವರ್ಧನ್ ಅವರು ಹೇಗೆ ಕರ್ನಾಟಕದ ಎಲ್ಲ ಜನರಿಗೆ ಅವರು ಜನಪ್ರಿಯ ನಟರಾಗಿದ್ರು, ಆ ರೀತಿ ಅವರು ಮೈಸೂರಿನಲ್ಲಿ ಹುಟ್ಟಿದ್ರು ಅನ್ನೋ ಕಾರಣಕ್ಕೆ ಸ್ಮಾರಕವನ್ನ ಅವ್ರ ಮನೆಯವರು ಮೈಸೂರಿನಲ್ಲಿ ಮಾಡ್ತಿದ್ದಾರೆ. ಆದ್ರಿಂದ ಒಂದು ಪ್ಲೇಸ್ಗೆ ಅವರು ಸೀಮಿತರಾಗಲ್ಲ. ಮತ್ತೆ ಬೆಂಗಳೂರಿನಲ್ಲೇ ಸ್ಮಾರಕ ನಿರ್ಮಾಣ ಕುರಿತಂತೆ ಭಾರತಿ ವಿಷ್ಣುವರ್ಧನ್ರ ಅಳಿಯಂದಿರು ಇಬ್ರು ಹೆಣ್ಮಕ್ಳು ಏನು ನಿರ್ಧಾರ ತೆಗೆದುಕೊಳ್ತಾರೋ ಅದೇ ಕುಟುಂಬದ ನಿರ್ಧಾರ ತೆಗೆದುಕೋಬೇಕು, ನಂತರ ಅಭಿಮಾನಿಗಳ ನಿರ್ಧಾರ ಪರಿಗಣನೆ ಆಗುತ್ತದೆ ಅಂತ ಹೇಳಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಹೇಳಿದ್ದಾರೆ. ಸ್ಮಾರಕದ ವಿಷಯವಾಗಿ ನಡೆದಿರುವ ಹೋರಾಟಕ್ಕೆ ಬೆಂಬಲ ನೀಡೋದು ದೊಡ್ಡ ವಿಷಯವೇ ಅಲ್ಲ, ಮೊದಲು ಕುಟುಂಬ ಸದಸ್ಯರ ಅಭಿಪ್ರಾಯಗಳಿಗೆ ಗೌರವ ಕೊಡಬೇಕು. ಹೋರಾಟಕ್ಕೆ ಬೆಂಬಲ ನೀಡುವುದರಿಂದ ಮಾತ್ರವೇ ವಿಷ್ಣುವರ್ಧನ್ ಅವರ ಮೇಲೆ ಪ್ರೀತಿ ಇರುತ್ತೆ ಅಂತ ಅರ್ಥ ಅಲ್ಲ. ನಾನು ಚಿತ್ರರಂಗಕ್ಕೆ ಬರೋಕ್ ಮುಂಚೆಯಿಂದನೂ ವಿಷ್ಣುವರ್ಧನ್ ಅವ್ರ ಜೊತೆ ಒಡನಾಟ ಹೊಂದಿದ್ದೆ. 1976ರಿಂದಲೂ ನಾನು ಅವರ ಕೈ ಹಿಡ್ಕೊಂಡು ಓಡಾಡಿದ್ದೇನೆ. ಆ ಬಗ್ಗೆ ಹೇಳಕ್ಕೆ ದಿನವೇ ಸಾಕಾಗಲ್ಲ, ಒಂದು ದಿನ ಆದ್ರೂ ಸಾಕಾಗಲ್ಲ ಅಂತ ಹೇಳಿದ್ದಾರೆ. ವಿಷ್ಣು ಸ್ಮಾರಕ ಆಗಿಯೇ ಆಗುತ್ತದೆ, ಅಭಿಮಾನಿಗಳ ಚಿಂತೆ ಮಾಡುವುದು ಬೇಡ. ಈ ವಿಚಾರವಾಗಿ ಚರ್ಚೆ ಮಾಡುವುದು ಅನಗತ್ಯ, ಅದು ಬೇರೆ ರೀತಿಯ ಸ್ವರೂಪ ಪಡೆದುಕೊಳ್ಳುತ್ತದೆ. ಹೀಗಾಗಿ ಮೊದಲು ವಿಷ್ಣುವರ್ಧನ್ರ ಕುಟುಂಬದ ಅಭಿಪ್ರಾಯ ಮುಖ್ಯವಾಗುತ್ತದೆ, ಚಿತ್ರರಂಗದ ನಾಯಕತ್ವ ಮುಖ್ಯ ಅಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಒಟ್ಟಾರೆ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನ ಇತ್ತೀಚೆಗೆ ಅವರ ಅಭಿಮಾನಿಗಳ ಒಂದು ಸಂಘದ ನೇತೃತ್ವದಲ್ಲಿ ವೀರಕಪುತ್ರ ಶ್ರೀನಿವಾಸ್ ಈ ವಿಷಯವನ್ನು ತೆಗೆದಿದ್ರು. ಇದಕ್ಕೆ ಕಿಚ್ಚ ಸುದೀಪ್ ಸಹ ತಮ್ಮ ಬೆಂಬಲ, ಮತ್ತು ಡಾಲಿ ಧನಂಜಯ ಅವರು ಸಹ ಬೆಂಬಲವನ್ನು ವ್ಯಕ್ತಪಡಿಸಿದರು. ಆದರೆ ಭಾರತೀಯವರ ಒಂದು ಏನು ಅಭಿಪ್ರಾಯದಂತೆ ಮತ್ತು ಅವರ ನಿರ್ಧಾರದಂತೆ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ಮೈಸೂರಿನಲ್ಲಿ ಸರ್ಕಾರ ಸುವ್ಯವಸ್ಥಿತವಾಗಿ ಈಗಾಗಲೇ ಮಾಡಿಕೊಟ್ಟಿದೆ. ಸರ್ಕಾರ ಒಮ್ಮೆ ಏನು ತನ್ನ ಚೌಕಟ್ಟಿನಲ್ಲಿ ಏನು ಕೆಲಸ ಮಾಡಬೇಕೋ ಅದನ್ನು ಮಾಡಿ ಮುಗಿಸಿದೆ. ಆ ವ್ಯವಸ್ಥೆ ಮಾಡುವಂತೆ ಕೇಳಿದ್ದು ಖುದ್ದು ಅವರ ಪತ್ನಿ ಭಾರತಿ ವಿಷ್ಣುವರ್ಧನ್ ಅವರ ಅಭಿಪ್ರಾಯವೇ ಮುಖ್ಯ ಹೊರತು ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ನೆಕ್ಸ್ಟ್ ಬರ್ತಾರೆ ಅಂತ ಹೇಳಿ ಶಿವರಾಜ್ ಕುಮಾರ್ ಹೇಳಿದ್ದಾರೆ. ಈ ಮಾತು ಖಂಡಿತ ಒಪ್ಪುವಂತಹದ್ದು. ವಿಷ್ಣುವರ್ಧನ್ ಅವರನ್ನು ಯಾವಾಗಲೂ ವಿವಾದದ ಕೇಂದ್ರ ಬಿಂದುವಾಗಿ ಮಾಡುವ ಪ್ರಯತ್ನ ಚಿತ್ರರಂಗದ ಕೆಲವರು ಮಾಡ್ತಾ ಇದ್ದಾರೆ. ಆ ಪ್ರಯತ್ನವನ್ನು ಮಾಡೋದನ್ನ ಸರ್ಕಾರವು ಸೂಕ್ಷ್ಮವಾಗಿ ಗಮನಿಸ್ತಿದೆ, ಮತ್ತೆ ಚಿತ್ರರಂಗದ ಹಿರಿಯರು ಗಮನಿಸ್ತಿದ್ದಾರೆ. ಏನು ವಿಷ್ಣುವರ್ಧನ್ ಅವರನ್ನ ಸ್ಮಾರಕ ಮಾಡಬೇಕು ಅಂತ ಹೇಳಿ ಏನು ಮಾಡಿದ್ರಲ್ಲ, ಕಳೆದ ವರ್ಷ ಮಾಡಲಾಗಿತ್ತು. ಆ ಸ್ಮಾರಕದ ಉದ್ಘಾಟನೆ ದಿನ ಏನು ಈ ಎಲ್ಲ ಅಭಿಮಾನಿಗಳು ಒಬ್ಬರು ಸರಿಯಾಗಿ ಸೇರ್ಲೇ ಇಲ್ಲ ಆ ಪ್ರದೇಶದಲ್ಲಿ. ಆ ಸ್ಮಾರಕದ ಉದ್ಘಾಟನೆ ದಿವಸ ಇವ್ರಿಗೆ ಪ್ರೇಮ ಅಷ್ಟೇ ಇದ್ದಿದ್ದ, ಮೈಸೂರಿನ ಬಹಳ ದೂರ ಇರಲಿಲ್ಲ. ಎಲ್ಲರೂ ಹೋಗಿ ಉದ್ಘಾಟನೆಯಲ್ಲಿ ವಿಜೃಂಭಣೆಯಿಂದ ಪಾಲ್ಗೊಳ್ಳುವಂತ ಎಲ್ಲ ಪರಿಸ್ಥಿತಿ ಇತ್ತು. ಹಿಂದೆ ಕೆಲವು ಮಾತುಗಳಿತ್ತು. ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಇವತ್ತೇನು ಹೀಗೆ ಹೇಳ್ತಿದಾರಲ್ಲ, ಅದೇ ರೀತಿ ರಾಜ್ಕುಮಾರ್ ಅಭಿಮಾನಿಗಳು ಸಹ ಕೆಲವು ಸರಿ ಅತಿರೇಕಕ್ಕೆ ವರ್ತಿಸ್ತಾರೆ ಅನ್ನೋ ಒಂದು ಅಪವಾದ ಇರ್ತಾ ಇತ್ತು. ಅದನ್ನ ರಾಜ್ಕುಮಾರ್ ಅವರು ಹಾಗೆ ಮಾಡಬಾರ್ದು ಅಂತ ಹೇಳಿ ಎಷ್ಟೋ ಸರಿ ಅವರ ಅಭಿಮಾನಿಗಳಿಗೆ ಬುದ್ಧಿ ಹೇಳಿರ್ತಾ ಇದ್ರು. ಅದೇ ರೀತಿ ಇವತ್ತು ವಿಷ್ಣುವರ್ಧನ್ ಅವರು ಇಲ್ಲ, ಆದರೆ ಭಾರತೀಯವರು ಈ ವೀರಕಪುತ್ರ ಶ್ರೀನಿವಾಸ್ ಅವರಿಗೆ ಎಷ್ಟೋ ಸರಿ ಕರೆದು ಬುದ್ಧಿ ಹೇಳಿದ್ದಾರೆ ಅನ್ನೋ ಮಾಹಿತಿ ಇದೆ. ಭಾರತೀಯವರ ಮುಖ್ಯವಾಗಿ ಮೈಸೂರು ಒಂದು ಸಾಂಸ್ಕೃತಿಕ ನಗರಿಯಿಂದ ಹುಟ್ಟು ಬಂದವರು ವಿಷ್ಣುವರ್ಧನ್ ಅವರು ಜೊತೆ ಆ ಸಾಂಸ್ಕೃತಿಕ ನಗರಿಯ ಕೊಂಡಿ ಅಲ್ಲೇ ಇದ್ದಿದ್ದರಿಂದ ಅಲ್ಲಿ ಮಾಡಿರೋದು ಸೂಕ್ತವಾಗಿದೆ. ಮತ್ತು ಭಾರತೀಯವರಿಗೆ ಆ ಪ್ರದೇಶ ಅವ್ರು ಏನು ಕೇಳಿದ್ದಾರೆ ಆ ರೀತಿ ಸರ್ಕಾರ ಮಾಡಿಕೊಟ್ಟಿದೆ. ಆದರೆ ಯಾರೋ ಒಬ್ಬರು ಅಭಿಮಾನಿಗಳು ಅಂದರೆ ಇಲ್ಲಿ ವೀರಕಪುತ್ರ ಶ್ರೀನಿವಾಸ್ ಅನ್ನೋರು ಪ್ರತಿ ಸಾರಿ ಇದನ್ನ ತೆಗೆಯುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಅದರ ಹಿಂದೆ ಇರುವ ಉದ್ದೇಶ ಏನು, ಆ ಉದ್ದೇಶವನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ಕಿಚ್ಚ ಸುದೀಪ್ ಅವ್ರನ್ನ ಸಹ ಭಾರತೀಯವರು ಒಂದು ಸಾರಿ ತರಾಟೆಗೆ ತೆಗೆದುಕೊಂಡಿದ್ರು. ವಿಷ್ಣುವರ್ಧನ ಅನ್ನೋ ಸಿನಿಮಾ ತೆಗೆದಾಗ ವಿಷ್ಣುವರ್ಧನ್ ಅವರನ್ನು ಎನ್ಕ್ಯಾಶ್ ಮಾಡೋ ಪ್ರಯತ್ನ ಮಾಡೋದು ಬೇಡ ಅಂತ ಹೇಳಿ ಒಂದು ತಾಕೀತು ಸಹ ಮಾಡಿದರು. ಈ ಸಂದರ್ಭದಲ್ಲಿ
ಏನು ವೀರಕಪುತ್ರ ಶ್ರೀನಿವಾಸ ಸ್ಮಾರಕ ಮಾಡಬೇಕು ಅಂತ ಹೇಳ್ತಾ ಇದ್ದಾರಲ್ಲ. ಈಗ ಭಾರತೀಯರು ಏನೂ ಈ ವಿಷಯದಲ್ಲಿ ಮಾತನಾಡಿಲ್ಲ, ಅವ್ರ ಕುಟುಂಬದವರು ಮಾತನಾಡಿಲ್ಲ. ಇನ್ನು ಡಾಲಿ ಧನಂಜಯ ಹೇಳ್ತಾ ಇದ್ದಾರೆ, ವಿಷ್ಣುವರ್ಧನ್ ಅವ್ರಿಗೆ ಅಂಗೈ ಅಗಲ ಜಾಗ ಬೆಂಗಳೂರಿನಲ್ಲಿ ಕೊಡಲಿಲ್ಲ ಅಂತ ಹೇಳಿ. ಇವತ್ತು ಡಾಲಿ ಧನಂಜಯ ಸ್ಟಾರ್ ಆಗೋಕೆ ಮುಂಚೆನೆ ಈ ಎಲ್ಲ ನಿರ್ಧಾರವನ್ನು ಭಾರತೀಯವರು ಸರ್ಕಾರಕ್ಕೆ ತಿಳಿಸಿದ್ರು. ಭಾರತೀಯವರ ಅಭಿಮಾನಿಗಳು ಸರ್ಕಾರದ ಏನು ವ್ಯವಸ್ಥೆ ಮಾಡುವಾಗ ಒಪ್ಕೊಂಡಿದ್ರು. ಯಾರೋ ಆಗ ತಗಾದೆ ತೆಗೆದಿದ್ದವರು ಈಗ ಕೆಲವರು ತಮ್ಮ ಏನೋ ವೈಯಕ್ತಿಕವಾಗಿ ತಾವೇನೋ ಮಾಡಿ ವಿಷ್ಣುವರ್ಧನ್ ಅವರಿಗೆ ತುಂಬ ಒಳ್ಳೇದು ಮಾಡಿಕೊಡ್ತಿದ್ದೀವಿ ಅನ್ನೋ ಹೆಸರಿನಲ್ಲಿ ಸರ್ಕಾರ ಮತ್ತು ಜನರ ಹಣವನ್ನು ದುರ್ಬಳಕೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರಾ ಅಂತ ಹೇಳಿ ಇಲ್ಲಿ ಒಂದು ಪ್ರಶ್ನೆ ಎದುರಾಗುತ್ತೆ. ಇದನ್ನು ಮುಖ್ಯವಾಗಿ ಏನು ಸಿನಿಮಾ ಪತ್ರಕರ್ತರು ಯಾರೂ ಈ ವಿಷಯವನ್ನು ಮಾತನಾಡಿಲ್ಲ. ಒಂದು ರಿಪೋರ್ಟ್ ಥರ ಈ ವಿಷಯ ಬಂದಿದೆ ಇದುವರೆಗೂ. ಯಾಕೆ ಇದರ ಒಳಗಿನ ವಿಚಾರ ಏನು, ಯಾಕೆ ಮಾಡಬೇಕಾಗಿದೆ, ಈಗ ಮಾಡಿರೋದ್ರ ಬಗ್ಗೆ ಈಗಾಗಲೇ ಅವ್ರ ಕುಟುಂಬದವ್ರಿಗೆ ತೃಪ್ತಿ ಇದ್ರೂ ಮತ್ತೊಂದು ಸರಿ ತಗಾದೆ ತೆಗೆಯೋ ಪ್ರಯತ್ನ ಯಾಕೆ? ವಿಷ್ಣುವರ್ಧನ್ ಅವರ ಹೆಸರಿನಲ್ಲಿ ಸರ್ಕಾರ ಅನಂತಕುಮಾರ್ ಅವರು 2 ಲಕ್ಷದ ದತ್ತಿ ಇಟ್ಟಿದ್ದಾರೆ. ಆ ದತ್ತಿ ಹಣದಲ್ಲಿ ಒಂದು ಪ್ರಶಸ್ತಿಯನ್ನು ಕೊಡಲಾಗ್ತಿತ್ತು. ಹಾಲಂಬಿ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಪುಂಡಲಿಕ ಹಾಲಂಬಿ ಅವರ ಟೈಮ್ನಲ್ಲಿ ಆ ದತ್ತಿ ಹಣವನ್ನು ಪ್ರಶಸ್ತಿಗೆ ನಿರ್ವಹಣೆ ಎಲ್ಲ ನೋಡ್ಕೊಳ್ತಾ ಇದ್ದಿದ್ದು ಇದೆ. ಇವತ್ತು ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘ ಅಂತ ಅಧ್ಯಕ್ಷ ಅಂತ ಹೇಳ್ತಿರುವ ಶ್ರೀನಿವಾಸ್, ವೀರಕಪುತ್ರ ಶ್ರೀನಿವಾಸ್ ಅವರು, ಈ ಶ್ರೀನಿವಾಸ್ ಮೊದಲು ಈ ಎಲ್ಲ ವ್ಯವಸ್ಥೆಯನ್ನು ನೋಡ್ಕೊಳ್ತಾ ಇದ್ರು. ಆಮೇಲೆ ಅಭಿಮಾನಿಗಳ ಸಂಘ ಅಂತ ಹೇಳಿ ಕನ್ನಡ ಚಲನಚಿತ್ರ ನಟ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘದ ಹೆಸರಿನಲ್ಲಿ ಇವತ್ತು ಹೊಸ ವಿಷಯವನ್ನು ಎತ್ತಿದ್ದಾರೆ. ಆದರೆ ಇದಕ್ಕೆ ಸರ್ಕಾರ ಇನ್ನೂ ಏನು ಸ್ಪಂದನೆ ಮಾಡಿಲ್ಲ. ಆದರೆ ಈಗಾಗಲೇ ಮಾಡಿರುವ ಸ್ಮಾರಕಕ್ಕೆ ಆ ಸ್ಮಾರಕವನ್ನು ಹಾಗಾದರೆ ಏನು ಮಾಡ್ತಾರೆ ಅನ್ನೋ ಪ್ರಶ್ನೆ ಇಲ್ಲಿ ಅವ್ರಿಗೆ ಟೆಕ್ನಿಕಲಿ ಅರ್ಥ ಆಗಲ್ಲ ಅನಿಸುತ್ತೆ. ಒಂದ್ಸರಿ ಸರ್ಕಾರದಲ್ಲಿ ಒಂದು ಪ್ರಾಜೆಕ್ಟ್ಗೆ ಹಣ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ ಬಿಡುಗಡೆ ಆದರೆ ಆ ಪ್ರಾಜೆಕ್ಟ್ ಆದಮೇಲೆ ಮತ್ತೊಂದು ಸರಿ ಅದನ್ನು ಮಾಡೋಕ್ಕೆ ಹೋದರೆ ಮತ್ತೆ ಫೈನಲಿ ಅದನ್ನ ಎಲ್ಲ ಏನು ಲೆಕ್ಕಪತ್ರ ಇಲಾಖೆ ಕೊನೆಯಲ್ಲಿ ತಗಾದೆ ತೆಗೆಯುತ್ತೆ. ಆಗಿರೋ ಪ್ರಾಜೆಕ್ಟ್ನ ಎಷ್ಟು ಸರಿ ಮಾಡ್ತೀರಾ ಅಂತ ಹೇಳಿ ಈ ಎಲ್ಲ ವಿಚಾರಗಳು ಶ್ರೀನಿವಾಸ್ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಮತ್ತು ಇದಲ್ಲದೆ ಈಗ ಹೊಸ ಸಿಸ್ಟಮ್ ಒಂದು ಬಂದಿದೆ. ಶ್ರೀನಿವಾಸ್ ಅವ್ರಿಗೆ ಹೇಳ್ತಾ ಇದ್ದೀವಿ, ರಾಜ್ಯ ಸರ್ಕಾರ ಏನೆಲ್ಲ ಖರ್ಚು ಮಾಡುತ್ತಲ್ಲ ಅದನ್ನು ಆಡಿಟ್ ಮಾಡಿ ಕೇಂದ್ರ ಸರ್ಕಾರಕ್ಕೂ ಕೊಡಬೇಕಾಗಿದೆ. ಈ ಆಡಿಟ್ನಲ್ಲಿ 2 ಸರಿ ಯಾಕೆ ಮಾಡಿದ್ರಿ ಅನ್ನೋ ಅಬ್ಜೆಕ್ಷನ್ನು ಬರ್ಬೋದು. ಲೆಕ್ಕ ಪರಿಶೋಧನಾ ಇಲಾಖೆಯಲ್ಲಿ ಈ ಎಲ್ಲ ಟೆಕ್ನಿಕಲ್ ವ್ಯವಸ್ಥೆ ಸಂಬಂಧಗಳು. ಮತ್ತು ವಿಷ್ಣುವರ್ಧನ್ ಅವ್ರಿಗೆ ಇವರೇನಾದರೂ ಸ್ಮಾರಕ ಮಾಡಬೇಕು ಅಥವಾ ನಿಜವಾಗ್ಲೂ ಅವ್ರಿಗೆ ಅಭಿಮಾನದಿಂದ ಒಂದು ಶ್ರದ್ಧಾಂಜಲಿ ಅರ್ಪಿಸಬೇಕು ಅಂದರೆ ವಿಷ್ಣುವರ್ಧನ್ ಅವರು ಏನು ಸಿನಿಮಾಗಳು ಮಾಡಿದರು, ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದರು. ಒಂದು ಸಮಾಜದಲ್ಲಿ ಎಲ್ಲರೂ ಕೂತ್ಕೊಂಡು ನೋಡುವಂತಹ ಸಿನಿಮಾ, ಮಕ್ಕಳು ಕುಟುಂಬ ಫ್ಯಾಮಿಲಿ ಸಮೇತ ನೋಡುವಂತಹ ಸಿನಿಮಾ ಮಾಡಿದರು. ಅಂಥ ಸಿನಿಮಾಗಳನ್ನು ಇವತ್ತಿನ ಜನರಿಗೆ ಏನು ವೀರಕಪುತ್ರ ಶ್ರೀನಿವಾಸ ಅವರೇ ಪ್ರೊಡ್ಯೂಸ್ ಮಾಡಿ ಜನರಿಗೆ ತೋರಿಸ್ಬೇಕು. ಅದ್ರ ಒಂದು ಸ್ಮಾರಕ ನಮ್ಮ ಏನು ವಚನ ಸಾಹಿತ್ಯದಲ್ಲಿ ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಇಲ್ಲ ಅಂತ ಹೇಳಿದ್ದಾರೆ. ಈಗ ನಾವು ಬದಲಾದ ಸಮಯದಲ್ಲಿ ವಿಷ್ಣುವರ್ಧನ್ ಅವರ ಪುತ್ಥಳಿಯನ್ನು ಸ್ಥಾಪನೆ ಮಾಡಿದ್ದು ಓಕೆ, ಆದರೆ ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಇಲ್ಲ. ಅವರ ವಿಚಾರಗಳನ್ನು ಹೆಚ್ಚು ಸ್ಪ್ರೆಡ್ ಮಾಡಬೇಕಾದ ಒಂದು ಹೊಣೆಗಾರಿಕೆ ವೀರಕಪುತ್ರ ಶ್ರೀನಿವಾಸ್ ಹೊರಬೇಕು. ಯಾಕಂದರೆ ಅವರು ಪ್ರಕಾಶಕರಾಗಿ ಬಹಳ ಹೆಸರನ್ನು ಮಾಡಿದ್ದಾರೆ. ಅವರು ಪ್ರಕಾಶಕರಾಗಿ ಉದ್ಯಮಿಯಾಗಿರೋದ್ರಿಂದಲೂ ಸಹ ಅವರು ಉದ್ಯಮದ ಒಂದು ಭಾಗವನ್ನು ಒಂದು ಲಾಭದ ಭಾಗವನ್ನು ವಿಷ್ಣುವರ್ಧನ್ ಅವರ ಈ ಪ್ರಚಾರ, ಅವರ ಏನು ಚಿಂತನೆಗಳಿತ್ತಲ್ಲ, ಅವರ ಚಿಂತನೆಗಳನ್ನು ತಿಳ್ಕೊಬೇಕು. ಅವ್ರ ಕುಟುಂಬದವ್ರ ಜೊತೆ ಮಾತನಾಡಿ ಅವ್ರ ಚಿಂತನೆಗಳೇನಿತ್ತು ಸಮಾಜದ ಬಗ್ಗೆ. ಕೊನೆಗೆ ವಿಷ್ಣುವರ್ಧನ್ ಅವರು ಬಹಳ ಆಧ್ಯಾತ್ಮಿಕವಾಗಿ ಸಹ ಚಿಂತನೆ ಮಾಡ್ತಾ ಇದ್ರು. ಈ ಎಲ್ಲ ವಿಚಾರಗಳನ್ನು ಭಾರತೀಯವ್ರ ಜೊತೆ ಕೂತ್ಕೊಂಡು ಮಾತನಾಡಿ ಯಾವ ರೀತಿ ವಿಷ್ಣುವರ್ಧನ್ ಇರ್ಬೋದು, ರಾಜ್ಕುಮಾರ್ ಇರ್ಬೋದು, ಅವರು ಒಂದು ಸಮಾಜಕ್ಕೆ ಹೇಗಿರಬೇಕು, ಕುಟುಂಬ ಅಂದರೆ ಹೇಗಿರಬೇಕು, ಸಮಾಜ ಅಂದರೆ ಹೇಗಿರಬೇಕು, ಹೆಣ್ಮಕ್ಳ ಜೊತೆ ಹೇಗೆ ನಡ್ಕೋಬೇಕು, ನಾವು ಸಮಾಜದ ಒಂದು ಭಾಗವಾಗಿ ಹೇಗೆ ಜವಾಬ್ದಾರಿಯಿಂದ ನಡ್ಕೋಬೇಕು. ಅವರ ಈ ಸಿನಿಮಾಗಳಲ್ಲಿ ಅವ್ರ ಜೊತೆ ಈ ವಿಚಾರಗಳನ್ನು ಹೇಳಿ
ಡೈರೆಕ್ಟ್ ಮಾಡಿದವರು ಡೈರೆಕ್ಟರ್ ವಿಚಾರಗಳನ್ನೇ ಅವರು ಮನ ಮುಟ್ಟುವಂತೆ ಅಭಿನಯಿಸಿ ತೋರಿಸಿದ್ದಾರೆ. ಆ ಸಿನಿಮಾಗಳ ಡೈರೆಕ್ಟರ್ಗೂ ನಾವು ಕೃತಜ್ಞರಾಗಿರಬೇಕು, ಮತ್ತು ಆ ಸಿನಿಮಾದಲ್ಲಿ ಅಭಿನಯಿಸಿದ ಈ ನಟರಿಬ್ಬರಿಗೂ ನಾವು ಕೃತಜ್ಞರಾಗಿರ್ಬೇಕು. ಯಾಕಂದರೆ ಒಂದು ಮಾದರಿಯನ್ನು ಹಾಕಿಕೊಟ್ಟು ಹೋಗಿದ್ದಾರೆ. ಈ ಮಾದರಿ ಅವರು ಯಾವತ್ತೂ ನಾವು ಸ್ಟಾರ್ ಕ್ಯಾಟಗರಿ, ಇವತ್ತೇನು ಕಿಚ್ಚ ಸುದೀಪ್ ಅವ್ರನ್ನ ವಾಲ್ಮೀಕಿ ಜನಾಂಗನೇ ಕರ್ಸಕ್ಕಾಗಲ್ಲ. ವಾಲ್ಮೀಕಿ ಜನಾಂಗದ ಏನು ಸ್ವಾಮೀಜಿಗಳು ಬಂದು ಕಾರ್ಯಕ್ರಮಕ್ಕೆ ಕರೆದ್ರೂ ಅವರು ಹೋಗಲಿಲ್ಲ. ಆ ಮಟ್ಟಕ್ಕೆ ಆಟಿಟ್ಯೂಡ್ ತೋರಿಸಿದ್ದ ಇವತ್ತು ಕಿಚ್ಚ ಸುದೀಪ್ ಇವ್ರ ಬಗ್ಗೆ ಮಾತನಾಡ್ತಿದ್ದಾರೆ ಅಂದರೆ ಅದನ್ನು ಹೇಗೆ ಒಪ್ಪಕ್ಕಾಗುತ್ತೆ? ಇವರು ತಮ್ಮ ಸಮಾಜದ ಸ್ವಾಮೀಜಿಗಳು ಮತ್ತು ಕಾರ್ಯಕ್ರಮ, ತಮ್ಮ ಸಮಾಜದ ಅನುಯಾಯಿಗಳಿಗೆ ಒಂದು ರೆಸ್ಪೆಕ್ಟ್ ಕೊಡಲಿಲ್ಲ. ಇಲ್ಲಿ ವಿಷ್ಣುವರ್ಧನ್ ಅವರ ಹೆಸರು ಮತ್ತು ಅದನ್ನು ಬಳಸ್ಕೊಳ್ಳೋ ಮೂಲಕ ತಾವು ಬೆಳೆಯೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವರು ವಿಷ್ಣುವರ್ಧನ್ ಅವರನ್ನ ಒಂದು ಗುಣಗಳನ್ನು ಅನುಕರಣೆ ಮಾಡಬೇಕು ಹೊರತು ಅವರಿಗೆ ನಾವು ಸ್ಮಾರಕ ಕಟ್ಟಿಸ್ತಿದ್ದೀವಿ ನಮ್ಮಿಂದನೇ ವಿಷ್ಣುವರ್ಧನ್ ಅಂತ ಹೇಳೋಕ್ಕೆ ಹೊರಡೋದು ಖಂಡಿತ ಸರಿ ಇಲ್ಲ. ವಿಷ್ಣುವರ್ಧನ್ಗೆ ನೀವು ಯಾರು ಏನು ಮಾಡಬೇಕಾಗಿಲ್ಲ, ಅವರು ಇರುವಾಗಲೇ ಎಲ್ಲ ಸಾಧನೆ ಮಾಡಿಬಿಟ್ಟು ಹೋಗಿದ್ದಾರೆ. ಅವತ್ತು ಒಂದು ಭಾರತಿ ವಿಷ್ಣುವರ್ಧನ್ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ರು, ಪ್ರಪಂಚದಲ್ಲಿ ನಾವು ಏನು ಮಾಡೋ ತನಕ ದೇವರು ನಮ್ಮನ್ನು ಕರೆಸ್ಕೊಳ್ಳಲ್ಲ, ನಮ್ಮನ್ನು ಇನ್ನೂ ಇಟ್ಟಿದ್ದಾನೆ ಅಂದರೆ ನಮ್ಗೆ ಇಲ್ಲೇನೋ ಕೆಲಸ ಬಾಕಿ ಇದೆ ಅಂತ ಎಷ್ಟು ಮಾರ್ಮಿಕವಾಗಿ ಅವರು ಮಾತನಾಡಿದ್ದಾರೆ ಭಾರತೀಯವರು. ಅಂದರೆ ವಿಷ್ಣುವರ್ಧನ್ ಅವರು ಏನೆಲ್ಲ ಸಾಧಿಸ್ಬಹುದಿತ್ತೋ ಅಷ್ಟನ್ನು ಸಾಧಿಸಿ ಅವ್ರ ಜೀವನದಲ್ಲಿ ಸ್ವಲ್ಪ ಸಮಯವನ್ನು ಕಾಂಟ್ರವರ್ಸಿ ಮಾಡದೆ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ. ಇವತ್ತು ಏನು ಕಿಚ್ಚ ಸುದೀಪ್ ಏನು ಬಿಗ್ ಬಾಸ್ ಅಂತ ಕಾರ್ಯಕ್ರಮ ಮಾಡ್ತಿದ್ದಾರಲ್ಲ, ಈ ರೀತಿ ಕಾರ್ಯಕ್ರಮ ಮಾಡ್ತಾ ಇದ್ದಾರಲ್ಲ, ಅವರು ಸಮಾಜಕ್ಕೆ ಒಬ್ಬ ಮಾದರಿ ನಾಯಕ. ಅವರು ಈ ಕಾರ್ಯಕ್ರಮ ಮಾಡಿದರೆ ಖಂಡಿತ ವಿಷ್ಣುವರ್ಧನ್ ಇದ್ದಿದ್ರೆ ಅವ್ರಿಗೆ ಖಂಡಿತ ಕಿವಿ ಹಿಂಡಿ ಬುದ್ಧಿ ಹೇಳ್ತಾ ಇದ್ರು, ಇಂಥ ಕಾರ್ಯಕ್ರಮ ಮಾಡಿ ಯುವಕರನ್ನ ಕೆಟ್ಟ ದಾರಿಗೆ ಹೇಳಿಬೇಡಿ. ಮತ್ತು ವಿಷ್ಣುವರ್ಧನ್ ಮತ್ತು ಕೆಟ್ಟ ಈಗ ವಿಷ್ಣುವರ್ಧನ್ ಇರ್ಬೋದು, ರಾಜ್ಕುಮಾರ್ ಇರ್ಬೋದು, ಏನು ಸೊಸೈಟಿಗೆ ಒಂದು ಒಳ್ಳೆ ಮೆಸೇಜ್ ಹೇಳುವಂತಹ ಆ್ಯಡ್ಗಳಲ್ಲೇ ಅವರು ಮಾತನಾಡಿರೋದು ಇವತ್ತು ನಾವು ನೋಡ್ತಿದ್ವಿ. ಕೇಸರ್ದು ಆ್ಯಡ್, ಶಾರುಖ್ ಖಾನ್ ಇರ್ಬೋದು, ಇನ್ನು ಅಕ್ಷಯ್ ಕುಮಾರ್ ಇರ್ಬೋದು. ನಾನು ಸಿನಿಮಾ ಪತ್ರಕರ್ತೆ ಅಲ್ಲ, ಹಾಗಾಗಿ ನಾನು ಸಿನಿಮಾ ನೋಡೋದು ಕಡಿಮೆ, ಹಾಗಾಗಿ ಸ್ವಲ್ಪ ನೆನಪು ಕಡಿಮೆ ಆಗುತ್ತೆ ಅವ್ರ ವಿಷಯದಲ್ಲಿ ಹೋದಾಗ. ಶಾರುಖ್ ಖಾನ್, ಅಕ್ಷಯ್ ಕುಮಾರ್, ಇನ್ನೊಬ್ರು ಅಜಯ್ ದೇವ್ಗನ್, ಇವ್ರಿಗೆಲ್ಲರಿಗೂ ಜನ ತುಂಬ ಬೈದರು. ಅವರು ಏನು ಒಂದು ಪಾನ್ ಇದು ಆ್ಯಡ್ಗೆ ಬಂದಾಗ, ಆದರೆ ದುಡ್ಡು ಬರುತ್ತೆ ಅನ್ನೋ ಕಾರಣಕ್ಕೆ ಪಾನ್ ತಿಂದರೆ ಕ್ಯಾನ್ಸರ್ ಬರುತ್ತೆ. ಇಂತಹ ಕಾಳಜಿ ವಿಷ್ಣುವರ್ಧನ್ ಅಂತೂ ಮತ್ತು ರಾಜ್ಕುಮಾರ್ ಅವ್ರಿಗೆ ಮಾತ್ರ ಇದ್ದಿದ್ದು. ಇಂತಹ ಕಾಳಜಿಯನ್ನು ಅವರು ಇಟ್ಕೊಂಡು ಅವ್ರ ಸಮಾಜಕ್ಕೆ ಏನು ಹೇಳಬೇಕು, ಅವರು ಸಿನಿಮಾದಲ್ಲೂ ಒಪ್ಕೊಳ್ಬೇಕಾದ್ರೆ ಸಮಾಜಕ್ಕೆ ನೆಗೆಟಿವ್ ಆಗೋದನ್ನು ಒಪ್ಕೊಳ್ತಾ ಇರಲಿಲ್ಲ. ಇದನ್ನು ಕಲಿಬೇಕು. ಏನು ಕಿಚ್ಚ ಸುದೀಪ್, ನಾನು ಅವ್ರಿಗೆ ಸ್ಮಾರಕ ಮಾಡಿಸ್ತೀನಿ ಅಂತ ಅಲ್ಲ, ಅವರಲ್ಲಿರೋ ವ್ಯಾಲ್ಯೂನ ನಾನು ಎಷ್ಟು ಅಳವಡಿಸ್ಕೊಂಡಿದ್ದೀನಿ ಅನ್ನೋದು. ಇವತ್ತು ಆ ವಿಷಯದಲ್ಲಿ ನಾವು ಶಿವರಾಜ್ ಕುಮಾರ್ ಅವ್ರನ್ನ ಒಪ್ಕೋಬೋದು. ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ನಂದಿನಿ ಒಂದು ಆ್ಯಡ್ ಕೊಡೋದ್ರಿಂದ ಇಡೀ ನಮ್ಮ ರೈತ ಜನತೆಗೆ ಒಳ್ಳೇದಾಗುತ್ತೆ. ಅವರಿಗೆ ಬಹಳ ಆಸೆ ಇತ್ತಂತೆ, ತಾವು ರೈತರಾಗಿ ಕೊನೆಗೆ ತಮ್ಮ ಜೀವನವನ್ನು ಕಳಿಬೇಕು ಅಂತ. ಆದರೆ ಅಭಿಮಾನಿಗಳ ಪ್ರೀತಿಯ ನಟನ ಕೌಶಲ್ಯದಿಂದ ಅವರು ವಾಪಸ್ ಹೋಗೋಕ್ಕೆ ಆಗಲಿಲ್ಲ. ಆದರೆ ರೈತರಿಗಾಗಿ ಅವರು ಒಂದು ಆ್ಯಡನ್ನು ತುಂಬ ಯಾವುದೇ ಹಣ ತೆಗೆದುಕೊಳ್ಳದೆ ನನ್ನ ಈ KMF ಅಲ್ಲಿ ಮಾಡಿದ್ದಾರೆ. ಅದೇ ಪರಂಪರೆಯನ್ನು ಅವರ ಮಗ ಮುಂದುವರಿಸ್ಕೊಂಡು ಹೋದರು. ಅದೇ ಕುಟುಂಬದ ಸಂಬಂಧಿಕರಾದ ವಿಜಯ್ ರಾಘವೇಂದ್ರ ಈ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಬರಲಿಲ್ಲ. ಯಾಕಂದರೆ ಅವ್ರಿಗೆ ಲಿಡ್ಕರಲ್ಲಿ ಕೇಳಿದರು, ವಿಜಯ್ ರಾಘವೇಂದ್ರಗೆ ಒಂದು ಆ್ಯಡ್ ಕೊಡಿ. ಲಿಡ್ಕರ್ ಬಂದು ಹಿಂದುಳಿದ ವರ್ಗದವರು ನಿರ್ಮಿಸುವ ಚರ್ಮದ ಉತ್ಪನ್ನಗಳನ್ನು ನಿರ್ಮಿಸ್ತಾರೆ, ಅದಕ್ಕೆ ಆ್ಯಡ್ ಕೊಟ್ಟರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ. ಆದರೆ ಅವರು ಅದನ್ನು ಕಮರ್ಷಿಯಲ್ ಆಗಿ ನೋಡಿ ಅದನ್ನು ಒಪ್ಕೊಳ್ಳಿಲ್ಲ. ಆಮೇಲೆ ಧನಂಜಯ್ ಅದನ್ನು ಒಪ್ಕೊಂಡು ಮಾಡಿದ್ದಾರೆ, ಅದನ್ನು ಸ್ವಾಗತಿಸ್ಬೋದು. ಆದರೆ ಧನಂಜಯ್ ಈ ಕಿಚ್ಚ ಸುದೀಪ್ ಸ್ಟಾರ್ ಅನ್ನೋ ಕಾರಣಕ್ಕೆ ಅವರು ಏನು ಹೇಳ್ತಾರೆ ಎಲ್ಲವೂ ಕರೆಕ್ಟ್ ಅಂತ ತಿಳ್ಕೊಬಾರ್ದು. ಏನು ನಮ್ಮ ಹಿಂದಿನ ಸಮಾಜ ಅಂದರೆ ಈ ಸಿನಿಮಾ ನಟರು ಇರ್ತಾರೆ, ವಿಜ್ಞಾನಿಗಳು ಇರ್ತಾರೆ, ಶಿಕ್ಷಕರು ಇರ್ತಾರೆ, ಸಾಹಿತಿಗಳಿರ್ತಾರೆ. ನೀವು ಯಾವಾಗಲೂ ಸಿನಿಮಾ ನಟರಿಗೆ ಎಲ್ಲರಿಗೂ ಸ್ಮಾರಕ ಕಟ್ಟಿ ಅಂತ ಕೇಳ್ತಾ ಹೋದರೆ ಬರೀ ಸಿನಿಮಾ ನಟರು ಕೇಳಿದಿರ? ಎಲ್ಲಿ ನಮ್ಮ ವಿಜ್ಞಾನಿಗಳಿಗೆ ಯಾವತ್ತಾರು ಕೇಳಿದಿರಾ ನೀವು ಸ್ಮಾರಕ ಕಟ್ಟಿ ಅಂತ ಕೇಳಿದಿರಾ? ಸಿನಿಮಾ ನಟರು ಕಟ್ತೀರಾ, ಸಾಹಿತಿಗಳು ಕಟ್ತೀರಾ, ಉಳಿದವ್ರಿಗೆ ಇನ್ಯಾರು ಸಮಾಜ ನಿರ್ಮಾಣನೇ ಮಾಡಲಿಲ್ವಾ?
ಸಮಾಜ ನಿರ್ಮಾಣ ಮಾಡೋಕ್ಕೆ ಎಷ್ಟೆಲ್ಲ ಜನ ಪ್ರಯತ್ನ ಮಾಡ್ತಾ ಇರ್ತಾರೆ ಅನ್ನೋದನ್ನ ಒಂದು ವಿಸ್ತೃತವಾಗಿ ಕೂತ್ಕೊಂಡು ಸಿನಿಮಾ ನಟರು ಅಟ್ಲೀಸ್ಟ್ ಸಿನಿಮಾ ನಟರ ಬಗ್ಗೆ ಹೇಳಿದರೆ ಆಯಿತು, ಅವ್ರು ಒಳ್ಳೆ ಈಗ ಯಾರ್ಯಾರಿಗೆ ಸ್ಮಾರಕ ಆಗಿದೆ, ಒಳ್ಳೆ ನಟರಿಗೆ ಆಗಿದೆ. ಆದರೆ ಅದೇ ರೀತಿ ಸಿದ್ಧಲಿಂಗಯ್ಯ ಅವರು ಇದ್ದಾರೆ, ಕನ್ನಡ ಸಿನಿಮಾದಲ್ಲಿ ಒಂದು ಹೊಸ ಲೋಕವನ್ನೇ ಸೃಷ್ಟಿಸಿದ್ರು. ಬಂಗಾರ ಮನುಷ್ಯನ ಅಂತ ಸಿನಿಮಾವನ್ನು ಕೊಟ್ಟರು. ಇಡೀ ಏನು ಅವತ್ತಿನ ಜನತೆ ಹಳ್ಳಿಗೆ ಹೋಗಿ ನಾವು ಕೃಷಿಯನ್ನು ಮಾಡಬೇಕು, ಹೊಸ ಜಗತ್ತನ್ನು ಕಟ್ಟಬೇಕು, ಹೊಸ ಸಮಾಜವನ್ನು ಕಟ್ಟಬೇಕು. ಯಾಕೆ ನೀವು ಯಾರು ಒಂದು ದಿವಸನೂ ಸಿದ್ಧಲಿಂಗಯ್ಯ ಅವರಿಗೆ ಒಂದು ಸ್ಮಾರಕವನ್ನು ಕಟ್ಟಬೇಕು ಅಂತ ಹೇಳಲೇ ಇಲ್ಲ. ಜೊತೆಗೆ ಎಷ್ಟು ದೊಡ್ಡ ದೊಡ್ಡ ಮಹಿಳಾ ನಟಿಯರಿದ್ದಾರೆ, ಇದುವರೆಗೂ ಮಹಿಳಾ ನಟಿಯರಿಗೆ ಯಾರು ಯಾವ ಸ್ಮಾರಕವನ್ನು ಕಟ್ಟಲಿಲ್ಲ. ಯಾಕೆ ಈ ಮಲತಾಯಿ ಧೋರಣೆ? ನೀವು ಸಿನಿಮಾ ನಟರಿಂದ ಮಾತ್ರ ಸಮಾಜ ಸೃಷ್ಟಿಯಾಗಿದೆ ಅನ್ನೋದನ್ನ ಯಾವಾಗಲೂ ಹೇಳ್ತಿರ್ತೀರ, ಆದರೆ ನಿಜ ಹಾಗಾಗಲ್ಲ. ಈ ನಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ತಂದು ಕೊಟ್ಟಿರುವ ಭಾರತೀಯರಿದ್ದಾರೆ. ಏನು ಅವರು ನಮಗೆ ಕಾಣಿಸೋದಿಲ್ಲ, ಆದರೆ ನಾವು ಪ್ರತಿಯೊಂದು ಏನಿವತ್ತು ಫೆಸಿಲಿಟಿ ಪಡ್ಕೊಳ್ತಾ ಇದ್ದೀವಲ್ಲ, ಆ ಎಲ್ಲ ಫೆಸಿಲಿಟಿಯಲ್ಲಿ ಕಾಣದ ಕೈಗಳು 100 ಜನ ಕೆಲಸ ಮಾಡ್ತಿದ್ದಾರೆ. ನೀವು ಮನರಂಜನೆಗಾಗಿ ಸಿನಿಮಾ ನಟರನ್ನ ನೋಡೋದಕ್ಕಿಂತ, ಯಾಕಂದರೆ ಈಗಿನ ನಟರು ಏನು ಪಾತ್ರೆ ಚಪ್ಪಲಿ ಇದರಲ್ಲೆಲ್ಲ ಹಾಡು ಮಾಡಿಬಿಡ್ತಾರೆ. ಆದರೆ ಹಿಂದಿನ ವಿಷ್ಣುವರ್ಧನ್ ಅವರಿರ್ಬೋದು, ರಾಜ್ಕುಮಾರ್ ಇರ್ಬೋದು, ಭಾರತಿ ಅವರಿರ್ಬೋದು, ಅಥವಾ ಆರತಿ ಅವರಿರ್ಬೋದು, ಈ ಥರ ಎಲ್ಲ ನಟರ ಹಾಡುಗಳು ಸಹ ನಮಗೊಂದು ಮೆಸೇಜ್ ಕೊಡ್ತಾ ಇರ್ತದೆ. ಇಂಥ ಮೆಸೇಜನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ಅವತ್ತಿನ ಜನತೆ ಒಂದು ರೀತಿ ಅವರ ಥರನೇ ತಮ್ಮ ಜೀವನದಲ್ಲಿ ಹೆಜ್ಜೆಯನ್ನು ಹಾಕಿಕೊಂಡು ಒಟ್ಟು ಕುಟುಂಬ ಎಲ್ಲ ಬೆಳೆದ್ರು. ಇವತ್ತು ನೀವೇನು ಮಾಡ್ತಿದ್ದೀರಲ್ಲ, ಏನು ನಮಗೆ ಎಕ್ಸಾಂಪಲ್ಸ್ ಕೊಡ್ತಿದ್ದೀರಲ್ಲ, ಸಿನಿಮಾ ಅಂದರೆ ಲೈಫ್ ರಿಫ್ಲೆಕ್ಷನ್ ಅಂತ ಹೇಳ್ತಾರೆ. ನೀವೇನು ಕೊಡ್ತೀರೋ ಅದನ್ನು ನಾವು ತಗೊಳ್ತೀವಿ. ಇವತ್ತು ನೀವು ಒಳ್ಳೇದು ಕೊಟ್ಟಿದ್ರೆ ಸಮಾಜ ಇವತ್ತು ಯಾವ ಮಟ್ಟಕ್ಕೆ ನಮ್ಮ ಭಾರತದಲ್ಲಿ ಇವತ್ತು ಸ್ವಾತಂತ್ರ್ಯ ಅನ್ನೋದು ಮರೀಚಿಕೆ ಆಗ್ತಾ ಹೋಗ್ತಾ ಇದೆ. 3 ಬಿಲ್ಲನ್ನು ಯಾವುದೇ ಚರ್ಚೆ ಇಲ್ಲದೆ ಚರ್ಚೆ ಇಲ್ಲದೆ ಇವತ್ತು ಬಿಲ್ಲನ್ನು ಒಪ್ಕೊಂಡಿದ್ದಾರೆ. ಆ ಬಿಲ್ಗೆ ರಾಷ್ಟ್ರಪತಿಗಳು ಸೈನ್ ಹಾಕಿದ್ರೆ ಮುಂದೆ ಭಾರತದಲ್ಲಿ ಯಾರೂ ಯಾವುದಕ್ಕೂ ಮಾತನಾಡೋ ಹಾಗಿಲ್ಲ. ಒಬ್ಬ ವ್ಯಕ್ತಿ ಅರೆಸ್ಟ್ ಆದರೆ 90 ದಿನಗಳ ಕಾಲ ಆತನಿಗೆ ಬೇಲ್ ಸಿಗಲ್ಲ. ಈ ಎಲ್ಲ ಸೀರಿಯಸ್ ಇರುವ ಟೈಮಲ್ಲಿ ನೀವು ವೀರಕಪುತ್ರ ಶ್ರೀನಿವಾಸ್ ನೀವು ಬರೀ ಸ್ಮಾರಕದ ಚಿಂತೆ ಮಾಡ್ತಿದ್ದೀರ. ನಾನು ನಿಮಗೆ ಬೆಳಗ್ಗೆ ಒಂದು ಕೇಳಿದೆ, ಏನಂದರೆ ಬೆಳಗ್ಗೆ ನಾನು ಕೇಳಿದ ಏನು ವಿಚಾರ ಅಂದರೆ, ಏನು ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ಕನ್ನಡದಲ್ಲಿ ಒಂದು ನಾಮಫಲಕ ಹಾಕಿಲ್ಲ, ನೀವು ಅದಕ್ಕೆ ರಿಯಾಕ್ಷನ್ ಕೊಡಿ ಅಂದರೆ ಇಷ್ಟೊತ್ತು ತನಕ ನಮಗೆ ಕೊಟ್ಟಿಲ್ಲ. ಇದೇನಾ ನಿಮ್ಮ ಕನ್ನಡ ಪ್ರೇಮ? ನೀವು ನಿಮ್ಮ ಒಂದು ಹೆಸರು ಮಾಡಲಿಕ್ಕೆ ವಿಷ್ಣುವರ್ಧನ್ ಅವ್ರನ್ನ ಬಳಸ್ಕೋಬೇಡಿ. ವಿಷ್ಣುವರ್ಧನ್ ಅವರ ಸಾಧನೆಯಲ್ಲಿ 1% ಆದರೂ ಅವರ ಅಭಿಮಾನಿಗಳು ಮಾಡಿದರೆ ನಮ್ಮ ಕರ್ನಾಟಕ ಎಲ್ಲೋ ಹೋಗುತ್ತೆ. ಇದು ನನ್ನ ಇವತ್ತಿನ ವಿಶ್ಲೇಷಣೆ. ನಮಸ್ಕಾರ. ಸಿಯಾನ್ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ.